ಸ್ವಂತ ತಂದೆಯನ್ನೇ ಮಗ ತುಂಡರಿಸಿ ಟ್ರಂಕ್ನಲ್ಲಿಟ್ಟ. ಸಾಕ್ಷ್ಯ ನಾಶ ಮಾಡೋದಕ್ಕೆ ತಂದೆಯ ದೇಹದ ಭಾಗವನ್ನ ಮನಬಂದ ಹಾಗೆ ತುಂಡು ಮಾಡ್ದ. ತಂದೆಯಿಂದಲೇ ಮಗನ ಕೊಲೆ, ತುಂಡರಿಸಿ ಟ್ರಂಕ್ನಲ್ಲಿಟ್ಟ ಮಗ. ಸಾಕ್ಷ್ಯ ನಾಶ ಪಡಿಸೋದಕ್ಕೆ ದೇಹವನ್ನೇ ತುಂಡರಿಸಿದ್ದ ಮಗ. ತಂದೆ ನಾಪತ್ತೆಯಾಗಿದ್ದರೆಂದು ಬಿಂಬಿಸಿದ್ದ ಮಗ ಲಾಕ್. 21 ವರ್ಷದ ಅಕ್ಷತ್ನಿಂದ ತಂದೆ ಮನ್ವೇಂದ್ರ ಸಿಂಗ್ ಅವರ ಕೊಲೆ ನಡೆದಿದೆ. ನೀಟ್ ಪರೀಕ್ಷೆಯ ಒತ್ತಡ ಮತ್ತು ತಂದೆಯ ಕಿರುಕುಳವನ್ನು ತಾಳಲಾರದೆ ಕೊಂದು ಹಾಕಿದ್ದಾರೆ. ಆದರೆ ತನಿಖೆಯಲ್ಲಿ ಬಯಲಾಗಿದ್ದು ಮಾತ್ರ ಬೇರೆಯೇ ಸತ್ಯ. ನೀಟ್ ಒತ್ತಡವೂ ಅಲ್ಲ, ಬದಲಿಗೆ ಮನೆಯಲ್ಲಿ ನಡೆದಂತ ಒಂದು ಕಳ್ಳತನ ಪ್ರಕರಣ ಅಂತ. ಆ ಕಳ್ಳತನಕ್ಕೆ ಮಗನೇ ಏನಾದರೂ ಕಾರಣ ಆಗಿದ್ನೋ ಏನೋ. ತಂದೆಯಿಂದಲೇ ಮಗನ ಕೊಲೆ, ತುಂಡರಿಸಿ ಟ್ರಂಕ್ನಲ್ಲಿಟ್ಟ ಮಗ. ಸಾಕ್ಷ್ಯ ನಾಶ ಪಡಿಸೋದಕ್ಕೆ ದೇಹವನ್ನ ತುಂಡರಿಸಿದ್ದ ಮಗ. ಒಂದು ವೇದವಾಕ್ಯ ನೆನಪಾಗ್ತಾ ಇದೆ, ಜಾಯಮಾನೋ ತ್ರೈ ಋಣಾಹ ಅಂತ ಹೇಳುತ್ತೆ. ಅಂದ್ರೆ ಒಬ್ಬ ಮನುಷ್ಯ ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ತಕ್ಷಣ ಆತನಿಗೆ 3 ಋಣಗಳಿರುತ್ತವೆ. ಒಂದು ಪಿತೃ ಋಣ, ಇನ್ನೊಂದು ದೇವ ಋಣ, ಮತ್ತೊಂದು ನಾಡಿನ ಋಣ. ಅದರಲ್ಲಿ ವೇದವಾಕ್ಯದಲ್ಲೇ ತಂದೆಯ ಮೇಲಿರ್ತಕ್ಕಂತಹ ಋಣವನ್ನು ಹೇಳಲಾಗುತ್ತೆ. ನಿನಗೆ ತಂದೆ ಮೋಸ ಮಾಡಿದ್ನೋ, ಅನ್ಯಾಯ ಮಾಡಿದ್ನೋ, ಮತ್ತೊಂದೋ ಮಗದೊಂದು, ಆದರೆ ಆತನ ಮೇಲಿರೋ ನಿಮ್ಮ ಋಣವನ್ನು ತೀರಿಸಲೇಬೇಕು ಅಂತ ಹೇಳುತ್ತೆ ವೇದವಾಕ್ಯ. ಇಂತಹದ್ರಲ್ಲಿ ಸ್ವಂತ ಮಗ, ಅದೇ ರಕ್ತಕ್ಕೆ ಹುಟ್ಟಿದಂತಹ ಮಗ, ತಂದೆಯನ್ನ ಕೊಚ್ಚಿ ತುಂಡರಿಸಿ ಕೊಂದು ಹಾಕಿದ್ದಾನೆ. ಅದಾದ ನಂತರ ಸಾಕ್ಷ್ಯ ನಾಶ ಮಾಡೋದಕ್ಕೆ ಇದನ್ನೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಸಹೋದರಿ ಗಮನಿಸಿರ್ತಾಳೆ. ಆ ಸಹೋದರಿಯನ್ನ ಕೊಲ್ಲದ ರೂಮಲ್ಲಿ ಕೂಡ ಹಾಕ್ತಾನೆ ಈತ. 21 ವರ್ಷದ ಸುಂದರವಾದ ಮಗ ಅಕ್ಷತ್ ಅಂತ. ಮಗನನ್ನ ಯಾಕೆ ಕೊಂದೆ ಅನ್ನೋದಕ್ಕೆ ಕಾರಣ ಎರಡೆರಡು ತರಹದ ಅಭಿಪ್ರಾಯ. ಒಂದು, ನೀಟ್ ಎಕ್ಸಾಮಿಗೆ ಒತ್ತಡ ಇತ್ತು, ತಂದೆ ಓದು ಅಂತ ಹೇಳಿ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳಿ ಆರಂಭಿಕ ತನಿಖೆಯಲ್ಲಿ ವ್ಯಕ್ತವಾದಂತಹ ರಿಪೋರ್ಟ್. ಆದರೆ ಪೊಲೀಸರು ಸರಿಯಾದ ಭಾಷೆಯಲ್ಲಿ ತನಿಖೆ ಮಾಡಿದಾಗ ಬೇರೆ ಕಥೆಗಳು ತೆರೀತಾ ಇದ್ದಾವೆ. ಇವರು ಜೀವನ ಮಾಡ್ತಾ ಇದ್ದ ಮನೆಯಲ್ಲಿ, ಅಂದ್ರೆ ತಂದೆ ಮಗ ಮತ್ತು ಮಗಳು ಇದ್ದಂತಹ ಮನೆಯಲ್ಲಿ ಒಂದು ಕಳ್ಳತನ ಆಗುತ್ತೆ. ಆ ಕಳ್ಳತನಕ್ಕೆ ಈ ಅಕ್ಷತೆ ಕಾರಣ. ಆತನೇ ಹೇಳಿದ ಹುಡುಗರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಈ ಸತ್ಯ ತಂದೆಗೆ ಗೊತ್ತಾದ್ರೆ ಎಡವಟ್ಟಾದೀತು ಅಂತ ಹೇಳಿ ತಂದೆನೇ ಮುಗಿಸ್ಬಿಟ್ಟ. 21 ವರ್ಷದ ಬಾಲಕನ ತಲೆಯಲ್ಲಿ ಸ್ವಂತ ತಂದೆಯನ್ನ ಕೊಲ್ಲಬೇಕು, ಆ ತಂದೆಯನ್ನ ತುಂಡರಿಸಬೇಕು, ಬ್ಲೂ ಟ್ರಂಕ್ನಲ್ಲಿ ಇಡಬೇಕು ಅನ್ನೋ ಚಿಂತನೆಗಳು ಬರೋದಕ್ಕೆ ಕಾರಣ ಏನು? ಆತ ಬೆಳೆದು ಬಂದು ವಾತಾವರಣನ ತಂದೆ ಸರಿಯಾಗಿ ಸಾಕಲಿಲ್ವಾ? ತಂದೆಯಿಂದ ಸರಿಯಾದಂತಹ ಸಂಸ್ಕಾರ ಮತ್ತು ಸಂಸ್ಕೃತಿ ಮಗನಿಗೆ ಸಿಗಲಿಲ್ವಾ? ಅಲ್ರಯ್ಯ, ತಂದೆ ತಾಯಿ ಸರಿಯಾಗಿ ಸಾಕಿದ್ರೂ ಕೂಡ ಮಕ್ಕಳು ಕೊಲೆಗಾರರು ಯಾಕೆ ಆಗ್ತಿದ್ದಾರೆ ಅನ್ನೋ ಪ್ರಶ್ನೆ ಸಮಾಜವನ್ನು ಕಾಡ್ತಾ ಇದೆ. 21 ವರ್ಷದ ಅಕ್ಷತ್, ಆತನ ಕನಸುಗಳನ್ನು ಕಟ್ಟಿಕೊಂಡಿದ್ದ ತಂದೆ, ಕಡಲಿನಷ್ಟು ದೊಡ್ಡದಾದ ಕನಸಿತ್ತಂತೆ. ನನ್ನ ಮಗ ಡಾಕ್ಟರ್ ಆಗ್ತಾನೋ, ಇಂಜಿನಿಯರ್ ಆಗ್ತಾನೋ, ಆದರೆ ಕಡೆಯದಾಗಿ ನನ್ನನ್ನೇ ಕೊಂದೊಬ್ಬ ಕೊಲೆ ಆರೋಪಿ ಆಗ್ತಾನೆ ಅನ್ನೋದು ತಂದೆಯ ಕಲ್ಪನೆಯಲ್ಲೂ ಇರಲಿಲ್ಲ. ಸಾಕ್ಷ್ಯ ನಾಶ ಪಡಿಸೋದಕ್ಕೆ ದೇಹವನ್ನ ತುಂಡರಿಸಿದ್ದ ಮಗ, ತಂದೆ ನಾಪತ್ತೆಯಾಗಿದ್ದರೆಂದು ಬಿಂಬಿಸಿದ್ದ ಮಗ ಕೊನೆಗೂ ಲಾಕ್ ಆಗಿದ್ದಾನೆ. 21 ವರ್ಷದ ಅಕ್ಷತ್ನಿಂದ ತಂದೆ ಮನ್ವೇಂದ್ರ ಸಿಂಗ್ ಅವರ ಕೊಲೆಯಾಯಿತು. ನೀಟ್ ಪರೀಕ್ಷೆಯ ಒತ್ತಡ ಮತ್ತು ತಂದೆಯ ಕಿರುಕುಳ ಎಂದು ಆರಂಭಿಕ ತನಿಖೆಯಲ್ಲಿ ಬಯಲಾಗಿತ್ತು. ಆದರೆ ಬರಬರುತ್ತಾ ಪೊಲೀಸರ ವಿಚಾರಣೆಯಲ್ಲಿ ಬೇರೆಯೇ ಸತ್ಯ ಬಯಲಾಗಿದೆ. ಮನೆಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣಕ್ಕೆ ತಂದೆಗೆ ಗೊತ್ತಾದೀತು ಅಂತ ಹೇಳಿ ಕೊಲೆ ಮಾಡಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.